ಜವದಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ, ಪರಮಾತ್ಮ, ನೋಡು, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನಿಗೆ ತನಗೆ ಪ್ರಿಯನಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢರಾಗಿ ಸೇನಾ ರಚನೆಯನ್ನು ಪರಿಪಾಲಿಸುತ್ತಿರುವರು. ಅವರ ಮುಂದುಗಡೆ ಧನುರ್ಧಾರಿಯಾಗಿ ಅವರ ಮುಂದುಗಡೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರ ಅಶ್ವರಥದಲ್ಲಿ ಕುಳಿತಿರುವರೇ ಕೌರವೇಶ್ವರರ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣನು ಸ್ವಲ್ಪ ಮುಂದುಗಡೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮನ್ನೇ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಭೀಷ್ಮನು, ನಿನ್ನ ಪೂಜ್ಯ ಕೌರವನ ಸೇನಾಧಿಪತಿ, ನಿನ್ನ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನು ಒಂದು ಸಾರಿ ನಮಸ್ಕರಿಸು. ಆಜ್ಞೆ ಮಾಧವ, ಆಜ್ಞೆ. ಗುರುಕುಲ ಪಿತಾಮಹರಾದ ಭೀಷ್ಮಾಚಾರ್ಯರೇ, ಇದು ಈ ನಿಮ್ಮ ಬಾಲಕನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಜೀವನದಲ್ಲಿ ಇದು ಎಂತಹ ಪವಿತ್ರವಾದ ಸಮಯ. ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲನಾದರೂ ಅದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ಕಾಣನಲ್ಲ ದೇವ. ಮಿತ್ರ, ಪರಮಾತ್ಮ, ಏಕೆ ವಿನಿಶ್ಚಿತನಾಗಿರುವೆಲ್ಲ? ಏನಾಯಿತು ಪಾರ್ಥ? ಪರಮಾತ್ಮ, ಜನಾರ್ದನ ಹರಿ ಧೀನೋದಾರಿ ಬೇಡವೈನ ಕದನ ಹರಿ ಬೇಡಿ ಕುಂದಿನ. ಪರಮಾತ್ಮ, ಜನಾರ್ದನಾಗಲಿ ದಾರಿ ಬೇಡವೈಯ ಕದನ ಹರಿ ಬೇಡಿ ಕೊಂಡೆನು. ಜನಾರ್ದನಾಗಲಿ ದಾರಿ ಬೇಡವೈಯ ಕದನ ಹರಿ ಬೇಡಿ ಪರಮಾತ್ಮ. ಸಂಕಟ ಜಯವೋ ಭಯವು ಸಾಧಿಸಲೇ ಯುದ್ಧದ ಭಯವು. ಜನಾರ್ದನ ಹರಿ ದಾರಿ ಬೇಡವೈಯ ಕದನ ಹರಿ ಬೇಡಿ ಕೊಂಡಿರು. ಜನಾರ್ದನ ಹರಿ